ಪಕ್ಷದ ಶಾಸಕರು ಹೇಳಿದಂತೆ ಟಿ. ದೇವೇಗೌಡರು ಯತ್ನಾಳು ಮತ್ತೆ ನನ್ನನ್ನ ಉದ್ಘಾಟನೆ ಮಾಡೋಕ್ಕೆ ಪಕ್ಷದಿಂದ ಹೊರಗಡೆ ಹಾಕಕ್ಕೆ ದಮ್ ಬೇಕು, ಯಾವ ದಮ್ಮಿಲ್ಲ ಬಿಜೆಪಿ ಮತ್ತೆ ಜೆಡಿಎಸ್ ಅಂತ ಹೇಳಿ. ನನಗೆ ಅವ್ರು ಏನು ಮಾತಾಡಿದ್ದಾರೆ ಅಂತ ಗೊತ್ತಿಲ್ಲ. ಸರ್, ಇದು ನಿನ್ನೆ ಬರುವಲ್ಲಿ ಜೈನ ಸ್ವಾಮೀಜಿಯವರು ಡಿ ಕೆ ಶಿ ಅವರಿಗೆ ನೀವು ಮತ್ತೆ ಮುಖ್ಯಮಂತ್ರಿ ಆಗ್ತೀರಾ ಅನ್ನೋ ಭವಿಷ್ಯವಾಣಿ ಹೇಳಿದ್ದಾರೆ. ಈಗಾಗಲೇ ವಿನಯ್ ಗುರುಜಿ ಅವರು, ದ್ವಾರಕನಾಥ್ ಅವರು, ಇನ್ನೊಬ್ರು ಸ್ವಾಮೀಜಿ ಅವರು ಹೇಳಿದ್ರು. ನನಗೆ ಯಾವಾಗ ನೀವು ಭವಿಷ್ಯ ಹೇಳ್ತೀರಾ ಅವಾಗೆಲ್ಲ ಏಟ್ ಬೀಳ್ತಾ ಅಂತ ನೋಡಿ, ಯೋಗ ಇದ್ದವ್ರು ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗ್ಬೋದು. ಆದ್ರೆ ಒಳ್ಳೆ ಮುಖ್ಯಮಂತ್ರಿ ಆಗೋದಕ್ಕೆ ಯೋಗ್ಯತೆ ಬೇಕು. ಯೋಗ ಇದ್ದವರು ಮುಖ್ಯಮಂತ್ರಿ ಆಗೋದಕ್ಕೆ ಯಾರು ತಪ್ಸಕ್ಕಾಗಲ್ಲ, ಯೋಗ ಇದ್ರೆ. ಆದ್ರೆ ಯೋಗ್ಯತೆ ಇರೋರು ಮಾತ್ರ ಒಳ್ಳೆ ಮುಖ್ಯಮಂತ್ರಿ ಆಗ್ತಾರೆ. ಮೈತ್ರಿ ಪಕ್ಷದ ಶಾಸಕರು ಹೇಳಿದಂತೆ ಟಿ. ದೇವೇಗೌಡರು ಯತ್ನಾಳು ಮತ್ತೆ ನನ್ನನ್ನ ಉದ್ಘಾಟನೆ ಮಾಡೋಕ್ಕೆ ಪಕ್ಷದಿಂದ ಹೊರಗಡೆ ಹಾಕಕ್ಕೆ ದಮ್ ಬೇಕು, ಯಾವ ದಮ್ಮಿಲ್ಲ ಬಿಜೆಪಿ ಮತ್ತೆ ಜೆಡಿಎಸ್ ಅಂತ ಹೇಳಿ. ನನಗೆ ಅವ್ರು ಏನು ಮಾತಾಡಿದ್ದಾರೆ ಅಂತ ಗೊತ್ತಿಲ್ಲ. ಸರ್, ಇದು ನಿನ್ನೆ ಬರುವಲ್ಲಿ ಜೈನ ಸ್ವಾಮೀಜಿಯವರು ಡಿ ಕೆ ಶಿ ಅವರಿಗೆ ನೀವು ಮತ್ತೆ ಮುಖ್ಯಮಂತ್ರಿ ಆಗ್ತೀರಾ ಅನ್ನೋ ಭವಿಷ್ಯವಾಣಿ ಹೇಳಿದ್ದಾರೆ. ಈಗಾಗಲೇ ವಿನಯ್ ಗುರುಜಿ ಅವರು, ದ್ವಾರಕನಾಥ್ ಅವರು, ಇನ್ನೊಬ್ರು ಸ್ವಾಮೀಜಿ ಅವರು ಹೇಳಿದ್ರು. ನನಗೆ ಯಾವಾಗ ನೀವು ಭವಿಷ್ಯ ಹೇಳ್ತೀರಾ ಅವಾಗೆಲ್ಲ ಏಟ್ ಬೀಳ್ತಾ ಅಂತ ನೋಡಿ, ಯೋಗ ಇದ್ದವ್ರು ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗ್ಬೋದು. ಆದ್ರೆ ಒಳ್ಳೆ ಮುಖ್ಯಮಂತ್ರಿ ಆಗೋದಕ್ಕೆ ಯೋಗ್ಯತೆ ಬೇಕು. ಯೋಗ ಇದ್ದವರು ಮುಖ್ಯಮಂತ್ರಿ ಆಗೋದಕ್ಕೆ ಯಾರು ತಪ್ಸಕ್ಕಾಗಲ್ಲ, ಯೋಗ ಇದ್ರೆ. ಆದ್ರೆ ಯೋಗ್ಯತೆ ಇರೋರು ಮಾತ್ರ ಒಳ್ಳೆ ಮುಖ್ಯಮಂತ್ರಿ ಆಗ್ತಾರೆ. ಪಕ್ಷದ ಶಾಸಕರು ಹೇಳಿದಂತೆ ಟಿ. ದೇವೇಗೌಡರು ಯತ್ನಾಳು ಮತ್ತೆ ನನ್ನನ್ನ ಉದ್ಘಾಟನೆ ಮಾಡೋಕ್ಕೆ ಪಕ್ಷದಿಂದ ಹೊರಗಡೆ ಹಾಕಕ್ಕೆ ದಮ್ ಬೇಕು, ಯಾವ ದಮ್ಮಿಲ್ಲ ಬಿಜೆಪಿ ಮತ್ತೆ ಜೆಡಿಎಸ್ ಅಂತ ಹೇಳಿ. ನನಗೆ ಅವ್ರು ಏನು ಮಾತಾಡಿದ್ದಾರೆ ಅಂತ ಗೊತ್ತಿಲ್ಲ. ಸರ್, ಇದು ನಿನ್ನೆ ಬರುವಲ್ಲಿ ಜೈನ ಸ್ವಾಮೀಜಿಯವರು ಡಿ ಕೆ ಶಿ ಅವರಿಗೆ ನೀವು ಮತ್ತೆ ಮುಖ್ಯಮಂತ್ರಿ ಆಗ್ತೀರಾ ಅನ್ನೋ ಭವಿಷ್ಯವಾಣಿ ಹೇಳಿದ್ದಾರೆ. ಈಗಾಗಲೇ ವಿನಯ್ ಗುರುಜಿ ಅವರು, ದ್ವಾರಕನಾಥ್ ಅವರು, ಇನ್ನೊಬ್ರು ಸ್ವಾಮೀಜಿ ಅವರು ಹೇಳಿದ್ರು. ನನಗೆ ಯಾವಾಗ ನೀವು ಭವಿಷ್ಯ ಹೇಳ್ತೀರಾ ಅವಾಗೆಲ್ಲ ಏಟ್ ಬೀಳ್ತಾ ಅಂತ ನೋಡಿ, ಯೋಗ ಇದ್ದವ್ರು ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗ್ಬೋದು. ಆದ್ರೆ ಒಳ್ಳೆ ಮುಖ್ಯಮಂತ್ರಿ ಆಗೋದಕ್ಕೆ ಯೋಗ್ಯತೆ ಬೇಕು. ಯೋಗ ಇದ್ದವರು ಮುಖ್ಯಮಂತ್ರಿ ಆಗೋದಕ್ಕೆ ಯಾರು ತಪ್ಸಕ್ಕಾಗಲ್ಲ, ಯೋಗ ಇದ್ರೆ. ಆದ್ರೆ ಯೋಗ್ಯತೆ ಇರೋರು ಮಾತ್ರ ಒಳ್ಳೆ ಮುಖ್ಯಮಂತ್ರಿ ಆಗ್ತಾರೆ. ಮೈತ್ರಿ ಪಕ್ಷದ ಶಾಸಕರು ಹೇಳಿದಂತೆ ಟಿ. ದೇವೇಗೌಡರು ಯತ್ನಾಳು ಮತ್ತೆ ನನ್ನನ್ನ ಉದ್ಘಾಟನೆ ಮಾಡೋಕ್ಕೆ ಪಕ್ಷದಿಂದ ಹೊರಗಡೆ ಹಾಕಕ್ಕೆ ದಮ್ ಬೇಕು, ಯಾವ ದಮ್ಮಿಲ್ಲ ಬಿಜೆಪಿ ಮತ್ತೆ ಜೆಡಿಎಸ್ ಅಂತ ಹೇಳಿ. ನನಗೆ ಅವ್ರು ಏನು ಮಾತಾಡಿದ್ದಾರೆ ಅಂತ ಗೊತ್ತಿಲ್ಲ. ಸರ್, ಇದು ನಿನ್ನೆ ಬರುವಲ್ಲಿ ಜೈನ ಸ್ವಾಮೀಜಿಯವರು ಡಿ ಕೆ ಶಿ ಅವರಿಗೆ ನೀವು ಮತ್ತೆ ಮುಖ್ಯಮಂತ್ರಿ ಆಗ್ತೀರಾ ಅನ್ನೋ ಭವಿಷ್ಯವಾಣಿ ಹೇಳಿದ್ದಾರೆ. ಈಗಾಗಲೇ ವಿನಯ್ ಗುರುಜಿ ಅವರು, ದ್ವಾರಕನಾಥ್ ಅವರು, ಇನ್ನೊಬ್ರು ಸ್ವಾಮೀಜಿ ಅವರು ಹೇಳಿದ್ರು. ನನಗೆ ಯಾವಾಗ ನೀವು ಭವಿಷ್ಯ ಹೇಳ್ತೀರಾ ಅವಾಗೆಲ್ಲ ಏಟ್ ಬೀಳ್ತಾ ಅಂತ ನೋಡಿ, ಯೋಗ ಇದ್ದವ್ರು ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗ್ಬೋದು. ಆದ್ರೆ ಒಳ್ಳೆ ಮುಖ್ಯಮಂತ್ರಿ ಆಗೋದಕ್ಕೆ ಯೋಗ್ಯತೆ ಬೇಕು. ಯೋಗ ಇದ್ದವರು ಮುಖ್ಯಮಂತ್ರಿ ಆಗೋದಕ್ಕೆ ಯಾರು ತಪ್ಸಕ್ಕಾಗಲ್ಲ, ಯೋಗ ಇದ್ರೆ. ಆದ್ರೆ ಯೋಗ್ಯತೆ ಇರೋರು ಮಾತ್ರ ಒಳ್ಳೆ ಮುಖ್ಯಮಂತ್ರಿ ಆಗ್ತಾರೆ. ಪಕ್ಷದ ಶಾಸಕರು ಹೇಳಿದಂತೆ ಟಿ. ದೇವೇಗೌಡರು ಯತ್ನಾಳು ಮತ್ತೆ ನನ್ನನ್ನ ಉದ್ಘಾಟನೆ ಮಾಡೋಕ್ಕೆ ಪಕ್ಷದಿಂದ ಹೊರಗಡೆ ಹಾಕಕ್ಕೆ ದಮ್ ಬೇಕು, ಯಾವ ದಮ್ಮಿಲ್ಲ ಬಿಜೆಪಿ ಮತ್ತೆ ಜೆಡಿಎಸ್ ಅಂತ ಹೇಳಿ. ನನಗೆ ಅವ್ರು ಏನು ಮಾತಾಡಿದ್ದಾರೆ ಅಂತ ಗೊತ್ತಿಲ್ಲ. ಸರ್, ಇದು ನಿನ್ನೆ ಬರುವಲ್ಲಿ ಜೈನ ಸ್ವಾಮೀಜಿಯವರು ಡಿ ಕೆ ಶಿ ಅವರಿಗೆ ನೀವು ಮತ್ತೆ ಮುಖ್ಯಮಂತ್ರಿ ಆಗ್ತೀರಾ ಅನ್ನೋ ಭವಿಷ್ಯವಾಣಿ ಹೇಳಿದ್ದಾರೆ. ಈಗಾಗಲೇ ವಿನಯ್ ಗುರುಜಿ ಅವರು, ದ್ವಾರಕನಾಥ್ ಅವರು, ಇನ್ನೊಬ್ರು ಸ್ವಾಮೀಜಿ ಅವರು ಹೇಳಿದ್ರು. ನನಗೆ ಯಾವಾಗ ನೀವು ಭವಿಷ್ಯ ಹೇಳ್ತೀರಾ ಅವಾಗೆಲ್ಲ ಏಟ್ ಬೀಳ್ತಾ ಅಂತ ನೋಡಿ, ಯೋಗ ಇದ್ದವ್ರು ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗ್ಬೋದು. ಆದ್ರೆ ಒಳ್ಳೆ ಮುಖ್ಯಮಂತ್ರಿ ಆಗೋದಕ್ಕೆ ಯೋಗ್ಯತೆ ಬೇಕು. ಯೋಗ ಇದ್ದವರು ಮುಖ್ಯಮಂತ್ರಿ ಆಗೋದಕ್ಕೆ ಯಾರು ತಪ್ಸಕ್ಕಾಗಲ್ಲ, ಯೋಗ ಇದ್ರೆ. ಆದ್ರೆ ಯೋಗ್ಯತೆ ಇರೋರು ಮಾತ್ರ ಒಳ್ಳೆ ಮುಖ್ಯಮಂತ್ರಿ ಆಗ್ತಾರೆ. ಮೈತ್ರಿ ಪಕ್ಷದ ಶಾಸಕರು ಹೇಳಿದಂತೆ ಟಿ. ದೇವೇಗೌಡರು ಯತ್ನಾಳು ಮತ್ತೆ ನನ್ನನ್ನ ಉದ್ಘಾಟನೆ ಮಾಡೋಕ್ಕೆ ಪಕ್ಷದಿಂದ ಹೊರಗಡೆ ಹಾಕಕ್ಕೆ ದಮ್ ಬೇಕು, ಯಾವ ದಮ್ಮಿಲ್ಲ ಬಿಜೆಪಿ ಮತ್ತೆ ಜೆಡಿಎಸ್ ಅಂತ ಹೇಳಿ. ನನಗೆ ಅವ್ರು ಏನು ಮಾತಾಡಿದ್ದಾರೆ ಅಂತ ಗೊತ್ತಿಲ್ಲ. ಸರ್, ಇದು ನಿನ್ನೆ ಬರುವಲ್ಲಿ ಜೈನ ಸ್ವಾಮೀಜಿಯವರು ಡಿ ಕೆ ಶಿ ಅವರಿಗೆ ನೀವು ಮತ್ತೆ ಮುಖ್ಯಮಂತ್ರಿ ಆಗ್ತೀರಾ ಅನ್ನೋ ಭವಿಷ್ಯವಾಣಿ ಹೇಳಿದ್ದಾರೆ. ಈಗಾಗಲೇ ವಿನಯ್ ಗುರುಜಿ ಅವರು, ದ್ವಾರಕನಾಥ್ ಅವರು, ಇನ್ನೊಬ್ರು ಸ್ವಾಮೀಜಿ ಅವರು ಹೇಳಿದ್ರು. ನನಗೆ ಯಾವಾಗ ನೀವು ಭವಿಷ್ಯ ಹೇಳ್ತೀರಾ ಅವಾಗೆಲ್ಲ ಏಟ್ ಬೀಳ್ತಾ ಅಂತ ನೋಡಿ, ಯೋಗ ಇದ್ದವ್ರು ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗ್ಬೋದು. ಆದ್ರೆ ಒಳ್ಳೆ ಮುಖ್ಯಮಂತ್ರಿ ಆಗೋದಕ್ಕೆ ಯೋಗ್ಯತೆ ಬೇಕು. ಯೋಗ ಇದ್ದವರು ಮುಖ್ಯಮಂತ್ರಿ ಆಗೋದಕ್ಕೆ ಯಾರು ತಪ್ಸಕ್ಕಾಗಲ್ಲ, ಯೋಗ ಇದ್ರೆ. ಆದ್ರೆ ಯೋಗ್ಯತೆ ಇರೋರು ಮಾತ್ರ ಒಳ್ಳೆ ಮುಖ್ಯಮಂತ್ರಿ ಆಗ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ
ಬೆಲ್ ಐಕಾನ್ ಕ್ಲಿಕ್ ಮಾಡಿ.